ಬೆಟ್ಟಗಳ ನಡುವೆ ಒಂದು ಸುಂದರ ಹಳ್ಳಿ. ಹಸಿರು ಹೊಲಗಳು, ತೆಂಗಿನ ಮರಗಳು, ಮಣ್ಣಿನ ಮನೆಗಳು, ಹಕ್ಕಿಗಳ ಚಿಲಿಪಿಲಿ. ಹಳ್ಳಿಯ ಕೊನೆಯಲ್ಲೊಂದು ಹಳೆಯ ಸುಂದರ ಮನೆ. ಅಲ್ಲಿ ರವಿ ತನ್ನ ಅಜ್ಜಿಯೊಂದಿಗೆ ವಾಸಿಸುತ್ತಿದ್ದ. ಪ್ರತಿದಿನ ಬೆಳಗ್ಗೆ ಅಜ್ಜಿ ರವಿಗೆ ಬಿಸಿ ರಾಗಿ ಮುದ್ದೆ ಮತ್ತು ಹಾಲು ಕೊಡುತ್ತಿದ್ದಳು. ರವಿ ಅಜ್ಜಿಯ ಮಡಿಲಲ್ಲಿ ಕುಳಿತು ಕತೆ ಕೇಳುತ್ತಿದ್ದ. ಅಜ್ಜಿ ಪ್ರತಿದಿನ ರವಿಗೆ ಹೇಳುತ್ತಿದ್ದಳು, ಮಗ, ಈ ಮನೆ ನಮ್ಮ ನೆನಪುಗಳ ಮನೆ. ನಿನ್ನ ತಾತ, ನಿನ್ನ ಅಪ್ಪ, ನೀನು ಎಲ್ಲರೂ ಈ ಮನೆಯಲ್ಲೇ ಬೆಳೆದವರು. ರವಿ ನಗುತ್ತಾ ಹೇಳುತ್ತಿದ್ದ, ಅಜ್ಜಿ, ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಒಂದು ದಿನ ರವಿಯ ಅಪ್ಪ ನಗರದಲ್ಲಿ ಕೆಲಸ ಸಿಕ್ಕಿದೆ ಎಂದು ಹೇಳಿದರು. ರವಿ, ನಾವು ನಗರಕ್ಕೆ ಹೋಗಬೇಕು, ಇಲ್ಲಿ ಇರುವ ಮನೆಯನ್ನು ಮಾರಬೇಕಾಗಬಹುದು. ಇದನ್ನು ಕೇಳಿದ ರವಿ ಅಜ್ಜಿಯ ಕಡೆ ನೋಡಿದ. ಅಜ್ಜಿ ಮೌನವಾಗಿದ್ದಳು. ಆ ರಾತ್ರಿ ಅಜ್ಜಿ ಒಬ್ಬಳೇ ಮನೆಯ ಹೊರಗೆ ಕುಳಿತಿದ್ದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು. ಅವಳು ನಿಧಾನವಾಗಿ ಹಳೆಯ ಮನೆಯ ಗೋಡೆಯನ್ನು ಮುಟ್ಟಿ ಹೇಳಿದಳು, ನನ್ನ ಜೀವನದ ಎಲ್ಲ ನೆನಪುಗಳು ಇಲ್ಲೇ ಇವೆ. ರವಿ ದೂರದಿಂದ ಇದನ್ನೆಲ್ಲ ನೋಡುತ್ತಿದ್ದ. ರವಿ ಅಜ್ಜಿಯ ಬಳಿ ಓಡಿ ಬಂದು ಅವಳನ್ನು ಅಪ್ಪಿಕೊಂಡ. ಅಜ್ಜಿ, ನೀವು ಎಲ್ಲಿಗೂ ಹೋಗಬೇಡಿ, ಈ ಮನೆ ಕೂಡ ಹೋಗಬಾರದು. ಅಜ್ಜಿ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಆ ರಾತ್ರಿ ಭಾರೀ ಮಳೆ ಬಂತು. ಹಳೆಯ ಮನೆಯ ಮೇಲ್ಛಾವಣಿಯಿಂದ ನೀರು ಸೋರತೊಡಗಿತು. ಅಜ್ಜಿ ಒಳಗೆ ಸಿಲುಕಿಕೊಂಡಳು. ರವಿ ಭಯದಿಂದ ಅಪ್ಪನನ್ನು ಕೂಗಿದ. ಅಪ್ಪ ಓಡಿ ಬಂದು ಅಜ್ಜಿಯನ್ನು ಸುರಕ್ಷಿತವಾಗಿ ಹೊರಗೆ ಕರೆತಂದ. ಆ ಕ್ಷಣದಲ್ಲಿ ಅಪ್ಪನಿಗೆ ಅರ್ಥವಾಯಿತು, ಈ ಮನೆ ಕೇವಲ ಮಣ್ಣಿನ ಗೋಡೆಗಳಲ್ಲ, ಇದು ಅವರ ಕುಟುಂಬದ ನೆನಪು. ಅಪ್ಪ ರವಿಯನ್ನು ನೋಡಿ ಹೇಳಿದ, ಮಗ, ನಾವು ಈ ಮನೆಯನ್ನು ಮಾರುವುದಿಲ್ಲ. ಕೆಲವು ದಿನಗಳ ನಂತರ ಅಪ್ಪ ಹಳೆಯ ಮನೆಯನ್ನು ದುರಸ್ತಿ ಮಾಡಿಸಿದ. ಹೊಸ ಮೇಲ್ಛಾವಣಿ, ಬಣ್ಣದ ಗೋಡೆಗಳು, ಸುಂದರ ಹೂಗಳ ತೋಟ. ಅಜ್ಜಿ ಸಂತೋಷದಿಂದ ನಗುತ್ತಿದ್ದಳು. ವರ್ಷಗಳು ಕಳೆದವು. ರವಿ ದೊಡ್ಡವನಾದ. ನಗರದಲ್ಲಿ ದೊಡ್ಡ ಕೆಲಸ ಸಿಕ್ಕಿತು. ಆದರೆ ಅವನು ತನ್ನ ಅಜ್ಜಿಯನ್ನು ಬಿಟ್ಟು ಹೋಗಲಿಲ್ಲ. ಒಂದು ದಿನ ಅವನು ಅಜ್ಜಿಯ ಕೈ ಹಿಡಿದು ಹೇಳಿದ, ಅಜ್ಜಿ, ನೀವು ನನಗೆ ಮನೆ ಕೊಟ್ಟಿಲ್ಲ, ನೀವು ನನಗೆ ಮನೆಯ ಅರ್ಥ ಕಲಿಸಿದ್ದೀರಿ. ಅಜ್ಜಿ ಕಣ್ಣೀರಿನಿಂದ ನಗಿದಳು. ಮನೆ ಎಂದರೆ ಗೋಡೆಗಳು ಅಲ್ಲ, ನಮ್ಮನ್ನು ಪ್ರೀತಿಸುವ ಜನರಿರುವ ಜಾಗವೇ ನಿಜವಾದ ಮನೆ. ಹೆಚ್ಚಿನ ಮನೋರಂಜನೆಗಾಗಿ ನಮ್ಮ ಬಿ ಸ್ಕ್ವೇರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.